ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದರು, ಅದರಲ್ಲೂ ಬೆಂಗಳೂರಿನಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಬಟ್ ಮೋದಿ ಅವರು ಸಾಗುವಂತಹ ರಸ್ತೆಯಲ್ಲಿ ಜಿಲಿಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಬೆಂಗಳೂರು ಹೊರವಲಯ ಕಗ್ಲಿಪುರದ ತಾತಗುಣಿ ಬಳಿ ಪತ್ತೆಯಾಗಿರುವುದು. ಇದೇ ಮಾರ್ಗದಲ್ಲಿ ಆರ್ಟ್ ಆಫ್ ಲಿವಿಂಗ್ ಹೆಲಿಪ್ಯಾಡ್ಗೆ ತೆರಳುತ್ತಾ ಇದ್ದಿದ್ದು ಮೋದಿ ಅವರು. ಮೋದಿ ಸಂಚರಿಸುವ ರಸ್ತೆಯಲ್ಲಿ ಜಿಲಿಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಸೊ ಆ ಭಾಗದಲ್ಲೆಲ್ಲ ಗಣಿಗಾರಿಕೆ ತುಂಬ ಜಾಸ್ತಿ ಇದೆ. ಸೊ ಬಟ್ ಏನಂದ್ರೆ ಈಗ ಪ್ರಶ್ನೆ, ಮೋದಿಯವರು ಹೋಗುವಂಥ ಮಾರ್ಗದಲ್ಲಿ ಯಾಕೆ ಪತ್ತೆ ಆದವು? ಉದ್ದೇಶಪೂರ್ವಕವಾಗಿ ಯಾರಾದರೂ ಇಟ್ಟಿದ್ರಾ? ಏನಾದರೂ ಕೆಟ್ಟ ಆಲೋಚನೆಗಳಿತ್ತ? ಈ ಥರ ಪ್ರಶ್ನೆಗಳು ಬರುತ್ತೆ. ಕೇವಲ ಜಿಲಿಟಿನ್ ಕಡ್ಡಿಗಳು ಇದ್ದ ಮಾತ್ರಕ್ಕೆ ಅದೇನು ಸ್ಫೋಟವಾಗೋದಿಲ್ಲ. ಆದರೆ ಅದರ ಸುತ್ತಮುತ್ತಲೂ ಈ ಕಗ್ಲಿಪುರ, ಈ ಸುತ್ತಮುತ್ತಲೆಲ್ಲ ಗಣಿಗಾರಿಕೆಗೆ ತುಂಬ ನಡೆಯುತ್ತೆ. ಅವುಗಳನ್ನು ತೊಗೊಂಡು ಹೋಗೋಕೆ ಏನಾದರೂ ಇಟ್ಕೊಂಡಿದ್ರಾ? ಬಟ್ ಒಂದು ಅನುಮಾನ ಇದೆ, ಆ ನಿಟ್ಟಿನಲ್ಲಿ ತನಿಖೆ ಕೂಡ ಮಾಡ್ತಾರೆ. ಯಾರು ತಂದಿದ್ದು, ಬೀಳಿಸ್ಕೊಂಡು ಹೋಗಿದ್ದ ಅಥವಾ ಹೇಗೆ ಎತ್ತ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗತ್ತೆ. ಕಾರಣ ನಾಳೆ ಇನ್ಯಾವುದೋ ಹೆಚ್ಚು ಕಡಿಮೆ ಅನಾಹುತ ಆಗೋಕ್ಕಿಂತ ಮುಂಚಿತವಾಗಿಯೇ ಎಚ್ಚೆತ್ತುಕೊಳ್ಬೇಕಾದಂಥ ಅಗತ್ಯತೆ ಇದೆ. ಮೋದಿ ಸಾಗುವಂಥ ಮಾರ್ಗದಲ್ಲಿ ಜಿಲಿಟಿನ್ ಕಡ್ಡಿಗಳು ಈಗ ಪತ್ತೆಯಾಗಿರೋದು. ಜಿಲಿಟಿನ್ ಕಡ್ಡಿ ಇಟ್ಟಿದ್ದ ಓರ್ವ ಪೊಲೀಸ್ ವಶಕ್ಕೆ. ಈಗ ಯಾಕೆ ಇಟ್ಟಿದ್ದ ಅವನು? ನಿಗೂಢ ಸ್ಥಳದಲ್ಲಿ ವ್ಯಕ್ತಿಯ ವಿಚಾರಣೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಕಗ್ಲಿಪುರ ಪೊಲೀಸರಿಂದ ಈಗ ತೀವ್ರ ವಿಚಾರಣೆ ನಡೀತಾ ಇದೆ. ಮೋದಿ ಸಂಚರಿಸುವ ರಸ್ತೆಯಲ್ಲಿ ಜಿಲಿಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಓರ್ವ ವ್ಯಕ್ತಿಯನ್ನ ಈಗ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಉದ್ದೇಶಪೂರ್ವಕವಾಗಿ ಇಟ್ಟಿದ್ದ, ಏನ್ ಮಾಹಿತಿಗಳು ಸಿಗ್ತಾ ಇದೆ? ಅರುಣ್, ಬೆಂಗಳೂರು ಹೊರವಲಯದ ತಾತಗುಣಿ ಸಮೀಪದ ಕೋರಮಂಗಲ ಅಂತ ಹೇಳಿ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಕಗ್ಲಿಪುರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾರಣ ಆತನ ಬಳಿ ಜಿಲೆಟಿನ್ ಕಡ್ಡಿಗಳು ಇದ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿಗೆ ಪ್ರಧಾನಿ ಮೋದಿ ಅವರು ಬಂದಿದ್ರು. ಅದ್ರ ಜೊತೆಗೆ ರವಿಶಂಕರ್ ಆಶ್ರಮಕ್ಕೆ ಕೂಡ ಭೇಟಿಯನ್ನ ನೀಡಿದ್ರು. ಇಂತಹ ಸಂದರ್ಭದಲ್ಲಿ ಈತ ಜಿಲೆಟಿನ್ ಕಡ್ಡಿಯನ್ನ ಅವರು ಸಾಗುವ ಮಾರ್ಗದಲ್ಲಿ ಇಟ್ಕೊಂಡಿದ್ದು ಸಹಜವಾಗಿ ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತು. ಹೀಗಾಗಿಯೇ ಆತನನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ನಡೆಸುವ ಕೆಲಸವನ್ನ ಮಾಡಲಾಗ್ತಿದೆ. ಪೊಲೀಸರ ಪ್ರಾಥಮಿಕ ಮೂಲಗಳ ಮಾಹಿತಿಯ ಪ್ರಕಾರ ಕೇವಲ ಜಿಲೆಟಿನ್ ಕಡ್ಡಿಗಳಷ್ಟೇ ಪತ್ತೆಯಾಗಿದೆ. ಸ್ಫೋಟಕ್ಕೆ ಬೇಕಾದಂತಹ ಇತರ ವಸ್ತುಗಳು, ಅದು ಅಮೋನಿಯಂ ನೈಟ್ರೇಟ್ ಇರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳೇನಿದೆ, ಡಿಟೋನೇಟರ್ ಇರ್ಬೋದು, ಇದು ಯಾವುದು ಕೂಡ ಪತ್ತೆಯಾಗಿಲ್ಲ. ಈತ ಒಡ್ಡೆ ಹೊಡೆಯುವ ಪ್ರವೃತ್ತಿಯನ್ನ ಏನಾದ್ರೂ ಕೃತಿಯನ್ನ ಮಾಡ್ತಿದ್ದಾನ ಅಥವಾ ಬೇರೆ ಇಂಟೆನ್ಷನ್ ಏನಾದ್ರೂ ಇದ್ಯಾ ಅನ್ನೋ ಮಟ್ಟಿಗೆ ಒಂದಷ್ಟು ತನಿಖೆಯನ್ನ ನಡೆಸುವ ಕೆಲಸವನ್ನ, ಆತನನ್ನ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಇದೀಗ ಪೊಲೀಸರು ಮಾಡ್ತಿದ್ದಾರೆ. ಸದ್ಯದ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ಮೋದಿ ಅವರು ಸಾಗುವ ಮಾರ್ಗದಲ್ಲಿ ತುಂಬಾ ಭದ್ರತೆ ಇರುತ್ತೆ. ಹೀಗಾಗಿ ಪೊಲೀಸರೇ ಮುಂಜಾಗ್ರತಾ ಕ್ರಮವಾಗಿ ಈತನನ್ನ ವಶಕ್ಕೆ ಪಡೆದಿದ್ರ ಗೊತ್ತಿಲ್ಲ. ಸದ್ಯ ಪೊಲೀಸರು ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅರುಣ್, ಅನುಮಾನ ಬಂದಿದ್ದು ಹೇಗೆ ಅಂತ? ಸಹಜವಾಗಿ ಒಂದಷ್ಟು ಬಾತ್ಮೀದಾರರ ಮಾಹಿತಿಯ ಮೇರೆಗೆ ಇವರು ಸಾಗುವಂತಹ ಮಾರ್ಗ ಏನಿರುತ್ತೆ ಅದೊಂದು ರೀತಿ ಮೊದಲೇ SPG ಅವರು ಒಂದಷ್ಟು ಭದ್ರತೆಯನ್ನ ತಪಾಸಣೆಯನ್ನ ಮಾಡಿರ್ತಾರೆ. ಸಾಗುವಂತಹ ಮಾರ್ಗ ಯಾವುದು, ಯಾವುದೇ ಅಡೆತಡೆಗಳು ಇರಬಾರ್ದು ಅಥವಾ ಅನುಮಾನಾಸ್ಪದ ವ್ಯಕ್ತಿಗಳು, ಸಹಜವಾಗಿ ಪ್ರಧಾನಿಗಳು ಬೆಂಗಳೂರಿಗೆ ಬರ್ತಿದ್ದಾರೆ ಅಂತ ಹೇಳಿದ್ರೆ, ರಾಜ್ಯಕ್ಕೆ ಬರ್ತಿದ್ದಾರೆ ಅಂತ ಹೇಳಿದ್ರೆ ಪೊಲೀಸರು ತುಂಬಾ ಕಟ್ಟುನಿಟ್ಟಾಗಿ ತಮ್ಮ ಕರ್ತವ್ಯವನ್ನ ನಿರ್ವಹಿಸ್ತಾರೆ. ಕಾರಣ ಯಾವುದೇ ಸಣ್ಣ ಲೋಪದೋಷಗಳು ಕೂಡ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಎಲ್ಲೋ ಒಂದ್ ಕಡೆ ಸಣ್ಣ ಲೋಪದೋಷ ಆದ್ರೂ ಕೂಡ ಅದು ನಮ್ಮ ರಾಜ್ಯಕ್ಕೆ ಕೆಟ್ಟ ಹೆಸರು. ಹೀಗಾಗಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಆತ ಇಟ್ಕೊಂಡಿದ್ದ ಅನ್ನೋ ಕಾರಣಕ್ಕೆ ಇದೀಗ ಅರೆಸ್ಟ್ ಅನ್ನ ಮಾಡಿದ್ದಾರೆ. ಆತ ಇಲ್ಲಿಂದ ತಂದಿದ್ದ, ಯಾವ ಕಾರಣಕ್ಕೋಸ್ಕರ ಇಟ್ಕೊಂಡಿದ್ದ, ಬೇರೆ ಈ ಬಂಡೆ ಹೊಡೆಯುವ ವೃತ್ತಿಯನ್ನ ಏನಾದ್ರೂ ಮಾಡ್ತಿದ್ದ, ಇದೆಲ್ಲವನ್ನ ಕೂಡ ಪರಿಶೀಲನೆಯನ್ನ ನಡೆಸಿ ಆ ಬಳಿಕ ಆತನನ್ನ ಬಿಡುವಂತಹ ಸಾಧ್ಯತೆ ಹೆಚ್ಚಿದೆ. ಸದ್ಯಕ್ಕಂತೂ ಪೊಲೀಸರು ಮೊದಲೇ ಮುಂಜಾಗ್ರತೆಯಾಗಿ ಇದೀಗ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಕೂಡ ಆತನ ಹೆಸರೇನು, ಎಲ್ಲಿ ಈ ಒಂದು ಜಿಲೆಟಿನ್ ಕಡ್ಡಿಗಳನ್ನ ಪರ್ಚೇಸ್ ಮಾಡ್ದ, ಮತ್ತೆ ಯಾವ ಇಂಟೆನ್ಷನ್ ಇಂದ ಇವುಗಳನ್ನ ಇಟ್ಕೊಂಡಿದ್ದ, ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ಬೇಕಿದೆ. ಬಹುತೇಕ ಎಲ್ಲರೂ ಕೂಡ ಇವತ್ತು ರಾಮನಗರ ಜಿಲ್ಲಾ ಪೊಲೀಸರು ರವಿಶಂಕರ್ ಆಶ್ರಮದ ಬಳಿ ಮೋದಿಯ ಆಗಮನದ ಹಿನ್ನೆಲೆಯಲ್ಲಿ ಒಂದಷ್ಟು ಭದ್ರತೆಗಾಗಿ ನಿಯೋಜನೆಗೊಂಡಿದ್ರು. ಇನ್ನಷ್ಟೇ ಆತನನ್ನ ವಿಚಾರಣೆಗೆ ಒಳಪಡಿಸಿ ಕಾರಣ ಏನು ಅನ್ನೋದನ್ನ ಪತ್ತೆ ಮಾಡಬೇಕಿದೆ. ಓಕೆ, ಹಾಗೆ ಸಂಪರ್ಕದಲ್ಲಿ ನರಸಿಂಹಮೂರ್ತಿ ವಾಪಸ್ ಬರ್ತೀನಿ. ಸೊ ಬೆಂಗಳೂರು ಹೊರವಲಯ ಕಗ್ಲಿಪುರದ ತಾತಗುಣಿ ಬಳಿ ಇದು ಪತ್ತೆಯಾಗಿರೋದು.